ಐಪಿಎಲ್ನಲ್ಲಿ ಹಿಟ್ ವಿಕೆಟ್ ಹೈ ಡ್ರಾಮಾ. ರೂಲ್ಸ್ ಏನ್ ಹೇಳುತ್ತೆ? ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ 18ನೇ ಆವೃತ್ತಿಯ ಐಪಿಎಲ್ನ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ. ಆದರೆ ಈ ಪಂದ್ಯದಲ್ಲಿ ಉಂಟಾದ ಹಿಟ್ ವಿಕೆಟ್ ಪ್ರಸಂಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ಪರ ಆರಂಭಿಕ ಆಟಗಾರ ಸುನಿಲ್ ನರೇನ್ ಭರ್ಜರಿ ಬ್ಯಾಟಿಂಗ್ ಅನ್ನ ಪ್ರದರ್ಶಿಸಿದ್ರು. ಈ ಪಂದ್ಯದ 7ನೇ ಓವರ್ನ 4ನೇ ಎಸೆತದಲ್ಲಿ ಎಡಗೈ ಬ್ಯಾಟರ್ ನರೇನ್ ಶಾರ್ಟ್ ಬಾಲ್ ಆಡಲು ಪ್ರಯತ್ನಿಸಿ ವಿಫಲರಾದರು. ಆದರೆ ಅವರ ಬ್ಯಾಟ್ ಸ್ಟಂಪ್ಗೆ ತಗುಲಿ ವಿಕೆಟ್ ಬೆಲ್ಸ್ ಕೆಳಗೆ ಬಿದ್ದಿತ್ತು. ಇದನ್ನು ಗಮನಿಸಿದ ಟೀಮ್ ಡೇವಿಡ್ ಹಿಟ್ ವಿಕೆಟ್ಗೆ ಮನವಿ ಮಾಡುವಂತೆ ಸೂಚಿಸಿದ್ರು. ಅತ್ತ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೂಡ ಹಿಟ್ ವಿಕೆಟ್ ಮನವಿಗಾಗಿ ಆಸಕ್ತಿ ತೋರಿದ್ರು. ಆದರೆ ವಿರಾಟ್ ಕೊಹ್ಲಿ ಹಾಗೂ ಜಿತೇಶ್ ಶರ್ಮಾ ಔಟ್ ಅಲ್ಲ ಅಂತ ಸೂಚಿಸಿದ್ರು. ಇದಕ್ಕೆ ಕಾರಣ ಹಿಟ್ ವಿಕೆಟ್ ರೂಲ್ಸ್. ಹಿಟ್ ವಿಕೆಟ್ಗೆ ಮನವಿ ಮಾಡಬೇಕಿದ್ರೆ ಚೆಂಡು ಚಾಲ್ತಿಯಲ್ಲಿರಬೇಕು. ಆದರೆ ಸುನಿಲ್ ನರೇನ್ ವಿಷಯದಲ್ಲಿ ಆಗಿದ್ದೇ ಬೇರೆ. ಚೆಂಡು ವಿಕೆಟ್ ಕೀಪರ್ ಕೈ ಸೇರಿದ ಮೇಲೆ ಅಂಪೈರ್ ವೈಡ್ ತೀರ್ಪನ್ನು ನೀಡಿದ ಬಳಿಕವಷ್ಟೇ ನರೇನ್ ಅವರ ಬ್ಯಾಟ್ ವಿಕೆಟ್ಗೆ ತಗುಲಿತ್ತು. ಅಂದ್ರೆ ಬಾಲ್ ಡೆಡ್ ಆದ ಬಳಿಕವಷ್ಟೇ ಅವರು ಹಿಟ್ ವಿಕೆಟ್ ಆಗಿದ್ದಾರೆ. ಹೀಗಾಗಿ ಅದು ನಾಟ್ಔಟ್ ಆಗಿದೆ. ಇದೇ ಕಾರಣದಿಂದಾಗಿ ಕೊಹ್ಲಿ ಸೇರಿದಂತೆ ಕೆಲ ಆಟಗಾರರು ರಜತ್ ಪಾಟಿದಾರ್ ಅವರಿಗೆ 3ನೇ ಅಂಪೈರ್ಗೆ ಮನವಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ಸೂಚಿಸಿದರು. ಒಂದು ವೇಳೆ ಚೆಂಡು ಚಾಲ್ತಿಯಲ್ಲಿದ್ದರೆ ಅಂಪೈರ್ ಔಟ್ ಅಂತಾನೆ ತೀರ್ಪನ್ನು ನೀಡುತ್ತಾ ಇದ್ರು. ಅಂದ್ರೆ ಸುನಿಲ್ ನರೇನ್ ಬ್ಯಾಟ್ ವಿಕೆಟ್ಗೆ ತಾಗಿದ ಸಂದರ್ಭದಲ್ಲಿ ಚೆಂಡು ಮೈದಾನದಲ್ಲಿ ಇದ್ದಿದ್ದರೆ ಅಥವಾ ವಿಕೆಟ್ ಕೀಪರ್ ಕೈ ತಪ್ಪಿದ್ದರೆ ಆಗ ಹಿಟ್ ವಿಕೆಟ್ಗೆ ಮನವಿ ಮಾಡುವ ಅವಕಾಶ ಇರುತ್ತಾ ಇತ್ತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.